ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಯಾವ ಟೈಮಲ್ಲಿ ಟ್ರೈ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಬಗ್ಗೆ, ಓವ್ಯುಲೇಷನ್ನ ಕ್ಯಾಲೆಂಡ್ರಲ್ಲಿ ನೀವು ಯಾವ ಥರ ಮನೆಯಲ್ಲಿ ಮಾರ್ಕ್ ಮಾಡಿ ಇಟ್ಕೋಬೋದು. ಓವ್ಯುಲೇಷನ್ ಆದರೆ ನಾವು ಪ್ರೆಗ್ನೆನ್ಸಿಗೆ ಕನ್ಫರ್ಮ್ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ಓವ್ಯುಲೇಷನ್ನ ಯಾವ ಥರ ಕಂಡುಹಿಡಿಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಓವ್ಯುಲೇಷನ್ ಆಗಬೇಕು ಅಂತ ಹೇಳಿದೆ. ಅದನ್ನು ನೀವು ನಿಮ್ಮ ಮನೇಲಿ ಕ್ಯಾಲೆಂಡ್ರಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕು. ಹೆಂಗಂತಂದರೆ, ಸೊ ಮೊದಲಿಗೆ ಇಲ್ಲಿ ನೋಡಿ, ನಿಮ್ಮ ಮನೇಲಿ ಕ್ಯಾಲೆಂಡ್ರ್ ಇದ್ದರೆ ಕ್ಯಾಲೆಂಡ್ರ್ ತೊಗೊಳ್ಳಿ. ಸೊ ಇದೊಂದು 100% ನೀವು ಟ್ರೈ ಮಾಡಲೇಬೇಕು. ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಏನಪ್ಪ ಅಂತಂದರೆ, ಈ ಥರ ಕ್ಯಾಲೆಂಡ್ರ್ ಇರುತ್ತಲ್ಲ, ನಾನು ಬೆಂಗಳೂರಲ್ಲಿರೋದ್ರಿಂದ ಕ್ಯಾಲೆಂಡ್ರ್ ತೊಗೊಂಬಂದಿಲ್ಲ. ಸೊ ಫೋನಲ್ಲೇ ನೋಡ್ತಿರ್ತೀನಿ. ನಾನು ಈ ಥರ ಚಾರ್ಟ್ ಹಾಕ್ಕೊಂಡಿದ್ದೀನಿ. ನೀವು ಮನೆಯಲ್ಲಿ ಈ ಥರ ಟ್ರೈ ಮಾಡಿ. ಹೇಳ್ತೀನಿ. ಮೊದಲಿಗೆ ನೀವು ಜುಲೈ ತಿಂಗಳಲ್ಲಿ, ನಾನು ಇದೇ ತಿಂಗಳೇ ಎಕ್ಸಾಂಪಲ್ ನಿಮಗೆ ಹೇಳ್ಕೊಡ್ತೀನಿ. ಈ 1ನೇ ತಾರೀಕು ನಿಮಗೆ ಡೇಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಇದು ನಮಗೆ ಡೇಟ್ ಆಗಿದೆ. ನೀವು ಏನು ಮಾಡಬೇಕು, ನಿಮ್ಮ ಕ್ಯಾಲೆಂಡ್ರಲ್ಲಿ ಈ ಡೇಟ್ ಆಗಿರೋದಕ್ಕೆ ಹಿಂಗೆ ಮಾರ್ಕನ್ನ ಹಾಕ್ಕೊಳ್ಳಿ. ಈ ದಿನಾಂಕಕ್ಕೆ ನಮಗೆ ಡೇಟ್ ಆಗಿದೆ. ಸೊ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಅದು ಯಾರ್ಯಾರಲ್ಲಿ ಮೊದಲಿಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮೊದಲಿಗೆ ಬಂದುಬಿಟ್ಟು ನಾರ್ಮಲ್ ರೇಂಜು ಯಾರಪ್ಪ ಅಂತಂದರೆ, ನಾರ್ಮಲ್ ರೇಂಜು ಯಾರ್ಯಾರಲ್ಲಿ ಅಂತಂದರೆ 21 ದಿನದಿಂದ 30-31 ದಿನದವರೆಗೆ ಆದರೆ ನಮಗೆ ನಾರ್ಮಲ್ ಸೈಕಲ್ ಅಂತ ಹೇಳ್ತೀವಿ. ಸೊ ಸೈಕಲ್ ನಾರ್ಮಲ್ಲು. ಇವ್ರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಸೊ ನೆಕ್ಸ್ಟು 31ರಿಂದ 35, 37, ಇಲ್ಲ ಅಂದರೆ ಇದು ಸ್ವಲ್ಪ ಮಿಡಲು, ಇದು ನಾರ್ಮಲ್ ರೇಂಜಲ್ಲೇ ಬರುತ್ತೆ. ಸೊ ಇವ್ರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ಅದನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 1 ತಿಂಗಳಿಗೆ ಮತ್ತು 2 ತಿಂಗಳಿಗೆ ಆಗೋರಿಗೆ ಓವ್ಯುಲೇಷನ್ ಯಾವ ಥರ ಕಂಡುಹಿಡಿಯೋದು ಅಂತ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇನ್ನೊಂದು ವಿಡಿಯೋನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಹೇಳಿದರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಇವಾಗ ಇವೆರಡರ ವಿಡಿಯೋನ ನೋಡೋಣ. ಇವ್ರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ, ಓವ್ಯುಲೇಷನ್ನ ಕಂಡು ಹಿಡ್ಕೊಂಡು ನೀವು ಮನೆಯಲ್ಲಿ ಪ್ರೆಗ್ನೆನ್ಸಿ ಟ್ರೈ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಮೊದಲಿಗೆ ನೋಡೋಣ, ನಾರ್ಮಲ್ ರೇಂಜ್ ಇದ್ದವ್ರಿಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ. ಸೊ ಇಲ್ಲಿ ಬಂದುಬಿಟ್ಟು ಏನಪ್ಪ ಅಂತಂದರೆ, ನಾನು ಹೇಳಿದೆ ಜುಲೈ 1ನೇ ತಾರೀಕು ನಂದು ಇವಾಗ ಮುಟ್ಟಾಗಿದೆ. ಜುಲೈ 1ನೇ ತಾರೀಕಿಗೆ ಮುಟ್ಟಾಗಿದೆ. ಸೊ ಇಲ್ಲಿಂದ ಹಿಡ್ಕೊಂಡು ನಮಗೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ನೋಡ್ಕೋಬೇಕು. ಅದಕ್ಕೂ ಮೊದಲು ಓವ್ಯುಲೇಷನ್ ಆಗಿದೆ ಅಂತ ನಾವು ಹೇಗೆ ತಿಳ್ಕೊಬೇಕು, ಅದರದ್ದು ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಹೇಗೆ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹಾಕಿದ್ದೀನಿ. ಅದನ್ನು ಹೋಗಿ ನೀವು ಚೆಕ್ ಮಾಡಿಕೊಂಡು ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ ನೋಡ್ಕೋಬೋದು. ಸೊ ನೋಡಿ, ಇಲ್ಲಿ 1, 2, 3, 4, 5ಗೆ ನಿಮ್ಮದು ಡೇಟು ಮುಗಿಯುತ್ತೆ. ಸೊ 1, 2, 3, 4, 5, 6, 7, 8, 9, 10, 11, 12 ಬಂದಿದೆ. ಇಷ್ಟು ಇದೆ ನಮಗೆ. ಯಾವಾಗ ಅಂತಂದರೆ ಓವ್ಯುಲೇಷನ್ನು 14ನೇ ದಿನಕ್ಕೆ ನಮಗೆ ಓವ್ಯುಲೇಷನ್ ಆಗುತ್ತೆ. ಮುಟ್ಟಾಗಿ 14ನೇ ದಿನಕ್ಕೆ ನಮಗೆ ಓವ್ಯುಲೇಷನ್ ಆಗುತ್ತೆ. ಇಲ್ಲಿ ನಮಗೆ ಎಗ್ ಬಿಡುಗಡೆ ಆಗುತ್ತೆ. ಸೊ ನಾವು ಗಂಡ ಹೆಂಡತಿ ಯಾವಾಗ ಕೂಡಿದರೆ ಮಕ್ಕಳಾಗುತ್ತೆ. ನಮಗೆ ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಗರ್ಭಚೀಲದಲ್ಲಿ ಓವರೀಸಲ್ಲಿ ನಮಗೆ 1 ತಿಂಗಳಿಗೆ ಒಂದೇ ಮೊಟ್ಟೆ ಬಿಡುಗಡೆ ಆಗುತ್ತೆ. 1 ತಿಂಗಳಿಗೆ ಒಂದೇ ಮೊಟ್ಟೆ ಬಿಡುಗಡೆ ಆಗುತ್ತೆ. ಸೊ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಓವ್ಯುಲೇಷನ್ನು. 1 ಮೊಟ್ಟೆ ಬಿಡುಗಡೆ ಆದಾಗ ಗಂಡ ಹೆಂಡತಿ ಕೂಡಿ ಸ್ಪರ್ಮ್ ಬಂದು ಇಲ್ಲಿ ಕೂಡಿಕೊಂಡ್ರೆ ಮಾತ್ರ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಹಾಗಾಗಿ ಇದೇ ಓವ್ಯುಲೇಷನ್ನು ನಮಗೆ ಯಾವಾಗ ಆಗುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಆರಾಮಾಗಿ ಈಸಿಯಾಗಿ ನಾವು ಪ್ರೆಗ್ನೆಂಟ್ ಆಗ್ಬೋದು. ಓಕೆನಾ ಫ್ರೆಂಡ್ಸ್? ಇದು ನಾರ್ಮಲ್ ರೇಂಜ್. ಯಾವಾಗ ಅಂದರೆ 21ರಿಂದ 30 ದಿನದ ಒಳಗಡೆ ಸೈಕಲ್ಲು. ಅಂದರೆ ನಾರ್ಮಲ್ಲಾಗಿ ನಾವು ಕರೆಕ್ಟ್ ತಿಂಗಳ ಮುಟ್ಟಾಗ್ತೀನಿ ಅನ್ನೋರಿಗೆ ಇದು 14ನೇ ದಿನಕ್ಕೆ ನಮಗೆ ಇಲ್ಲಿ ಮೊಟ್ಟೆ ಬಿಡುಗಡೆ ಆಗುತ್ತೆ. ಸೊ ನೀವು ಯಾವಾಗ ಕೂಡಬೇಕು ಅಂತಂದರೆ, ಎಲ್ಲಿಂದ ಟ್ರೈ ಮಾಡಬೇಕು ಅಂತಲೂ ಇದೊಂದು ಟ್ರಿಕ್ಸ್ನ ಹೇಳ್ತೀನಿ, ತಿಳ್ಕೊಳ್ಳಿ. ಫರ್ಟೈಲ್ ವಿಂಡೋ ಅಂತ ಹೇಳ್ತೀವಿ. ಫರ್ಟೈಲ್ ವಿಂಡೋ ಯಾವಾಗ ಆಗುತ್ತೆ ಅಂತಂದರೆ, ನೀವು ಇಲ್ಲಿ ಬನ್ನಿ, ಫರ್ಟೈಲ್ ವಿಂಡೋ ಈ ಥರ ಹಾಕ್ಕೊಳ್ಳಿ. ಇಲ್ಲಿಂದ ನೀವು ಗಂಡ ಹೆಂಡತಿ ಒಂದು ದಿನ ಬಿಟ್ಟು ಒಂದು ದಿನ ನೀವು ಕೂಡಿದ್ದೇ ಆಯಿತು ಅಂತಂದರೆ, ಸೊ ಯಾವಾಗಾದರೂ ನಮಗೆ ಈ ದಿನದಲ್ಲಿ ಯಾವಾಗಾದರೂ ನಮಗೆ ಮೊಟ್ಟೆ ಬಿಡುಗಡೆ ಆಗ್ಬೋದು. ಸೊ 1 ದಿನ ಬಿಟ್ಟು 1 ದಿನ ಕೂಡೋದ್ರಿಂದ ಗಂಡು ಮಕ್ಕಳಲ್ಲಿ ಸ್ಪರ್ಮ್ 5 ದಿನ
ಇರುತ್ತೆ. 5 ದಿನ ನಮಗೆ 5 ಡೇಸ್ ಲೈವ್ ಇರುತ್ತೆ. ಸೊ ಮತ್ತು ಹೆಣ್ಮಕ್ಳಲ್ಲಿ ಇದು ಒಂದೇ ದಿನ ಮೊಟ್ಟೆ ಇರೋದು. ಹಾಗಾಗಿ ನೀವು ಇಲ್ಲಿ ಕೂಡಿದ್ರೂ ಇಲ್ಲಿ ಕೂಡಲಿಕ್ಕೆ ನಮಗೆ ಟೈಮ್ ಇಲ್ಲ, ಕೂಡಲಿಕ್ಕೆ ಆಗೋದಿಲ್ಲ ಅಂತಂದ್ರು 5 ದಿನ ಇದ್ದಾಗ ಇಲ್ಲಿ ಮೊಟ್ಟೆ ಬಿಡುಗಡೆ ಆದರೂ ನಿಮಗೆ ಪ್ರೆಗ್ನೆನ್ಸಿ ಸ್ಪರ್ಮ್ ಯಾವಾಗಾದರೂ ಲೈವ್ ಇರ್ತವೆ, ಅಂದರೆ ಬದುಕಿರ್ತವೆ, ನೀವು ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಹಾಗಾಗಿ ಇದು ಫರ್ಟೈಲ್ ವಿಂಡೋನ ನೀವು ಕಂಡುಹಿಡ್ಕೋಬೇಕು. ಫರ್ಟೈಲ್ ವಿಂಡೋನು ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿವರೆಗೂ ನೀವು ಸೆಕ್ಸ್ ಮಾಡಬೇಕಾಗುತ್ತೆ, ಅಂದರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಇವಾಗ ನೀವು ನೋಡಿದ್ರಿ ನಾರ್ಮಲ್ ಇರೋರಿಗೆ 14ನೇ ದಿನಕ್ಕೆ ನಮಗೆ ಓವುಲೇಷನ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಒಂದು ತಿಂಗಳ ಮೇಲೆ 5 ದಿನ ಆಗುತ್ತೆ, 6 ದಿನ ಆಗುತ್ತೆ ಅನ್ನೋರಿಗೂ ಅದು ನಾರ್ಮಲ್ಲೇ. ತಿಂಗಳ ಮೇಲೆ 5 ದಿನ ಹೋದ್ರೂ ನಾರ್ಮಲ್ಲೇ. ಯಾವಾಗ ಅಬ್ನಾರ್ಮಲ್ ಅಂತಂದರೆ 2 ತಿಂಗಳಿಗೆ ಒಂದು ಸರಿ, 3 ತಿಂಗಳಿಗೆ ಒಂದು ಸರಿ PCOD ಇದ್ದವರು ಮತ್ತು ಥೈರಾಯ್ಡ್ ಇದ್ದವ್ರಿಗೆ ಕರೆಕ್ಟು ಮಂತ್ಲಿ ಪೀರಿಯಡ್ ಆಗ್ತಾ ಇರಲ್ಲ. ಅಂಥವ್ರಿಗೆ ಓವುಲೇಷನ್ ಕಂಡುಹಿಡಿಯೋದು ತುಂಬ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅದು ಪೀರಿಯಡ್ ಕರೆಕ್ಟಾಗಿ ಆಗ್ತಿರಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ. ಸೊ PCOD ಇದ್ದರೆ ಓವುಲೇಷನ್ ಆಗೋದು ತುಂಬಾ ಕಷ್ಟ. ಹಾಗಾಗಿ PCODನ ಕ್ಯೂರ್ ಮಾಡ್ಕೊಳ್ಳೋದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಇವಾಗ ನೋಡೋಣ ತಿಂಗಳ ಮೇಲೆ 5 ದಿನ 6 ದಿನ ಆಗೋರಿಗೆ ಯಾವಾಗ ಓವುಲೇಷನ್ ಆಗುತ್ತೆ ಅಂತ. ಸೊ ಇವಾಗ ನಾವು ಇವಾಗ ಮತ್ತೆ ಹೇಳ್ತೀನಿ 2ನೇ ದಿನಕ್ಕೆ ನಮಗೆ ಡೇಟ್ ಆಗಿದೆ ಅಂತ ತಿಳ್ಕೊಳ್ಳೋಣ. 2ನೇ ದಿನಕ್ಕೆ ನಮಗೆ ಡೇಟ್ ಆಗಿದೆ. ಸೊ ಇದು ತಿಂಗಳ ಮೇಲೆ 5 ದಿನ 6 ದಿನ ಆಗೋರಿಗೆ ಓವುಲೇಷನ್ ಯಾವಾಗ ಆಗುತ್ತೆ ಅಂತ. ಇಲ್ಲಿಂದ ತಿಂಗಳ ಮೇಲೆ 5 ದಿನ 1 2 3 4 5 ಇದು ಹೆಚ್ಚಿಗೆ 5 ದಿನ ಆಯ್ತಲ್ಲ. ಇಲ್ಲಿ ಏನಾಗಿರುತ್ತಲ್ಲ, ಇಲ್ಲಿಂದ 14 ದಿನ ಹಿಂದೆ ಹೋಗಬೇಕು. 1 2 3 4 5 6 7 8 9 10 11 12 13 14 ಇಲ್ಲಿ ನಿಮಗೆ ಓವುಲೇಷನ್ ಆಗುತ್ತೆ. ಅರ್ಥ ಆಯಿತಾ? ಇಲ್ಲಿ ನಿಮಗೆ ಓವುಲೇಷನ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲಿ ಓವುಲೇಷನ್ ಆದರೆ ಫರ್ಟೈಲ್ ವಿಂಡೋ ಯಾವಾಗ ಆಗುತ್ತೆ ಅಂತಂದರೆ ನೋಡಿ, ಇಲ್ಲಿಂದ ನೀವು ಫರ್ಟೈಲ್ ವಿಂಡೋನ ಸ್ಟಾರ್ಟ್ ಮಾಡಬೇಕು. ಅಂದರೆ ಗಂಡ ಹೆಂಡತಿ ಇಲ್ಲಿಂದ 1 ದಿನ ಬಿಟ್ಟು 1 ದಿನ ನೀವು ಕೂಡೋದ್ರಿಂದ ನಿಮಗೆ ಇಲ್ಲಿ ಮೊಟ್ಟೆ ಬಿಡುಗಡೆ ಆದ್ರೂ ನೀವು ಇಲ್ಲಿ ಒಂದು ಸರಿ ಕೂಡಿದರೆ 5 ದಿನ ನಿಮ್ಮ ಗಂಡನ ಸ್ಪರ್ಮ್ ಲೈವ್ ಆಗಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಇದನ್ನು ಕಂಡುಹಿಡ್ಕೋಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಷ್ಟೊಂದು ಈಸಿಯಾಗಿ ನೀವು ಆರಾಮಾಗಿ ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಥೈರಾಯ್ಡ್ ಇರೋರು ಮತ್ತು PCOD ಇರೋರು ತುಂಬ ಕಷ್ಟ ಆಗುತ್ತೆ. ಮಂತ್ಲಿ ಪೀರಿಯಡು ಕರೆಕ್ಟ್ ಆಗಿರಲ್ಲ. ಮೊದಲಿಗೆ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋದನ್ನು ಸರಿ ಮಾಡ್ಕೊಳ್ಳಿ. ಎಕ್ಸಸೈಸ್ ಮಾಡಿ, ಜಾಸ್ತಿ ನೀರನ್ನ ಕುಡೀರಿ, ಸೊಪ್ಪು ಮತ್ತು ಹಣ್ಣನ್ನು ತಗೊಳ್ಳಿ. ಹಾಗೆ ಡ್ರೈ ಫ್ರೂಟ್ಸು, ವಾಲ್ನಟ್ಸು, ಅವಕಾಡೋನ ತಗೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನೇ ಮಾಡಿನೇ ಪ್ರೆಗ್ನೆನ್ಸಿ ಆಗಿರೋದು. ಸೊ ನಾನು ಇದೇ ಥರ ಓವುಲೇಷನ್ನ ಟ್ರ್ಯಾಕ್ ಮಾಡಿನೇ ಪ್ರೆಗ್ನೆನ್ಸಿ ಆಗಿರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಬ್ನಾರ್ಮಲ್ ಇದ್ದವರಿಗೆ ಯಾವ ಥರ ಓವುಲೇಷನ್ನ ನೋಡಿಕೊಂಡು ಮನೆಯಲ್ಲಿ ಪ್ರೆಗ್ನೆನ್ಸಿ ಆಗ್ಬೋದು ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಚಾನಲ್ ಬೇಕು ಅಂತೀರ ನೋಡಿ, ನೆಕ್ಸ್ಟ್ ಯಾವ ವಿಡಿಯೋ, ಹೆಲ್ತ್ ವಿಡಿಯೋ ಯಾವ್ದು ಬೇಕು, ಪ್ರೆಗ್ನೆನ್ಸಿಗೆ ಮತ್ತು ಡೆಲಿವರಿಗೆ ಯಾವುದು ಪಾಪು ಸಂಬಂಧ ಆಗಲಿ, ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ವಿಡಿಯೋ ಮಾಡಿ ನಿಮಗೆ ಟಿಪ್ಸ್ನ ಹೇಳ್ತೀನಿ, ಓಕೆನಾ? ಹಾಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಾಗುತ್ತೆ. ಸೊ ಹಾಗಾಗಿ ಒಂದು ಲೈಕ್ ಮತ್ತು ನಿಮ್ಮ ಥರ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ನನ್ನ ವಿಡಿಯೋನ ಅವರಿಗೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.